ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಬರುವ ಮುಂಚೆ ಏನು ಮಾಡುತ್ತಿದ್ದರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಮೊದಲಿಗೆ ಎಷ್ಟು ಕಷ್ಟಕರವಾಗಿತ್ತು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡು ವೀರಪ್ಪನವರು ಎತ್ತಕ್ಕಾಗಿ ಅಪಹರಿಸಿದ್ದನು. ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತುರಾಜು. ಮುತ್ತುರಾಜು ಅವರು 24 ಏಪ್ರಿಲ್ 1929ರಂದು ಗಾಜನೂರಿನಲ್ಲಿ ಜನಿಸುತ್ತಾರೆ. ತಂದೆ ಸಿಂಗನೂಲೂರು ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ಮುತ್ತುರಾಜು ತಂದೆ ಅವರು ರಂಗಭೂಮಿಯ ಕಲಾವಿದರಾಗಿದ್ದರು. ಇವರು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ನಾಟಕವನ್ನು ಮಾಡುತ್ತಿದ್ದರು. ಇವರು ಕಂಸ, ರಾವಣ ಮತ್ತು ಹಿರಣ್ಯಕಶಿಪುದಂತಹ ಪಾತ್ರವನ್ನು ಮಾಡುತ್ತಿದ್ದರು. ಬಡತನದಿಂದಾಗಿ ಮುತ್ತುರಾಜು ಅವರು 8ನೇ ವಯಸ್ಸಿಗೆ ಶಾಲೆಯನ್ನು ಬಿಟ್ಟು ಅವರು ಕೂಡ ಅವರ ತಂದೆಯ ಜೊತೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಸೇರಿಕೊಂಡರು. ಹೀಗೆ ಮುತ್ತುರಾಜು ಅವರ ತಂದೆ ಜೊತೆ ನಾಟಕದಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡುತ್ತಿದ್ದರು. ಹೀಗೆ ಒಂದು ದಿನ ಕೃಷ್ಣಲೀಲಾ ಎಂಬ ನಾಟಕದಲ್ಲಿ ಮುತ್ತುರಾಜು ಅವರಿಗೆ ಮತ್ತೆ ಸಣ್ಣ ಪಾತ್ರ ದೊರಕಿತು. ಆಗ ಪುಟ್ಟಸ್ವಾಮಯ್ಯ ಅವರಿಗೆ ಇದು ಸರಿ ಅನಿಸಲಿಲ್ಲ. ಆಗ ಅವರು ಗುಬ್ಬಿ ವೀರಣ್ಣ ಕಂಪನಿಯನ್ನು ಬಿಟ್ಟು MV ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಗೆ ಸೇರುತ್ತಾರೆ. ಸೇರಿದ ಕೆಲವೇ ದಿನಗಳಲ್ಲಿ ಮುತ್ತುರಾಜು ಅವರಿಗೆ ದೊಡ್ಡ ಪಾತ್ರವು ಸಿಕ್ಕವು. ಅವು ಯಾವುದು ಎಂದರೆ, ಕುರುಕ್ಷೇತ್ರ ನಾಟಕದಲ್ಲಿ ತಂದೆ ಭೀಮನ ಪಾತ್ರವಾದರೆ ಮಗ ಅರ್ಜುನ ಪಾತ್ರವನ್ನು ಮಾಡುತ್ತಾರೆ. ಇದು ರಂಗಭೂಮಿಯ ತಾಲೀಮು ಆಗಿತ್ತು. 1951ರಲ್ಲಿ ಮುತ್ತುರಾಜು ಅವರ ತಂದೆ ನಿಧನರಾಗುತ್ತಾರೆ. ಮುತ್ತುರಾಜು ಅವರಿಗೆ ದೊಡ್ಡ ಆಘಾತವಾಗಿ ಬಿಡುತ್ತದೆ. ಆಗ ಮುತ್ತುರಾಜು ಅವರು ಅಂದುಕೊಳ್ಳುತ್ತಾರೆ, ನಾನು ಈಗ ಏನು ಮಾಡಲಿ ಎಂದು. ಆಗ ಮುತ್ತುರಾಜು ಅವರು ಮತ್ತೆ ಗುಬ್ಬಿ ವೀರಣ್ಣ ಕಂಪನಿಗೆ ಸೇರಿಕೊಳ್ಳುತ್ತಾರೆ. ಅಲ್ಲಿ ಅವರು ಭೂ ಕೈಲಾಸ ನಾಟಕದಲ್ಲಿ ಅಭಿನಯಿಸುತ್ತಾರೆ. ಮುತ್ತುರಾಜು ಅವರು 1942ರಲ್ಲಿ ಬಿಡುಗಡೆಯಾದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲ ನಟರಾಗಿ ನಟಿಸುತ್ತಾರೆ. ಇದು ಬಾಲ ನಟರಾಗಿ ನಟಿಸಿದ ಮೊದಲನೆಯ ಚಲಚಿತ್ರವಾಗಿದೆ. ಹೀಗೆ ಅವರಿಗೆ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಪಾತ್ರ ಸಿಗಲು ಶುರುವಾದವು. 1952ರಲ್ಲಿ ಶಂಕರ್ ಸಿಂಗ್ ನಿರ್ದೇಶನದ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮಹರ್ಷಿ ಅವರ ಪಾತ್ರವನ್ನು ಮಾಡುತ್ತಿದ್ದರು ಮುತ್ತುರಾಜು ಅವರು. ಜೂನ್ 25, 1953ರಂದು ಪಾರ್ವತಮ್ಮ ಅವರೊಂದಿಗೆ ನಂಜನಗೂಡಿನಲ್ಲಿ ಮದುವೆಯಾಗುತ್ತಾರೆ. ಮುತ್ತುರಾಜು ಮತ್ತು ಪಾರ್ವತಮ್ಮ ಅವರು ನಂಜನಗೂಡಿನಿಂದ ಮೈಸೂರಿಗೆ ಹೋಗಲು ರೈಲ್ವೆ ನಿಲ್ದಾಣಕ್ಕೆ ಬರುತ್ತಾರೆ. ಅದೇ ಸಮಯಕ್ಕೆ HLN ಸಿಂಹ ಅವರು ಕೂಡ ಮೈಸೂರಿಗೆ ಹೋಗಲು ಅಲ್ಲಿಗೆ ಬಂದಿದ್ದರು. ಅವರು ಮುತ್ತುರಾಜು ಅವರನ್ನು ಚಿಕ್ಕವನಿಂದಲೂ ನೋಡುತ್ತಿದ್ದರು. ಅಂದು ರೈಲ್ವೆ ನಿಲ್ದಾಣದಲ್ಲಿ ಮುತ್ತುರಾಜರವನ್ನು ಕಂಡರು. ಪ್ರೀತಿಯಿಂದ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿದರು. ಕಣ್ಣಪ್ಪನ ಪಾತ್ರಕ್ಕೆ ಹೊಸ ನಟರನ್ನು ಹುಡುಕುತ್ತಿದ್ದರು. ಆಗ ಅವರಿಗೆ ಮುತ್ತುರಾಜು ಅವರು ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕರು. ಆಗ ಸಿಂಹ ಅವರು ಮುತ್ತುರಾಜರನ್ನು ಮನೆಯ ವಿಳಾಸವನ್ನು ಪಡೆದರು. ಸಿಂಹ ಅವರು AVM JTR ಅವರನ್ನು ಸಂಪರ್ಕಿಸಿ ಆ ಚಿತ್ರದ ಸಹ ನಿರ್ಮಾಪಕರಾಗಿದ್ದರು. ಗುಬ್ಬಿ ವೀರಣ್ಣ ಅವರಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ನಂತರ ಮುತ್ತುರಾಜು ಮತ್ತು JV ಅಯ್ಯರ್ ಹಾಗೂ ನರಸಿಂಹರಾಜು ಇವರನ್ನು ಸ್ಕ್ರೀನ್ ಟೆಸ್ಟ್ಗಾಗಿ ಮದರಾಸಿಗೆ ಬರಲು ಹೇಳುತ್ತಾರೆ. ನಿರ್ದೇಶಕ HLN ಸಿಂಹ ಅವರಿಂದ ಮುತ್ತುರಾಜು ಅವರಿಗೆ ರಾಜ್ಕುಮಾರ ಎಂಬ ಹೊಸ ಹೆಸರಿನ ನಾಮಕರಣವಾಗುತ್ತದೆ. ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸುತ್ತಾರೆ. ಹೀಗೆ ಅವರಿಗೆ ಹಲವಾರು ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕವು. ಭಕ್ತ ವಿಜಯ, ಹರಿ ಭಕ್ತ, ಒಡ್ಯಾಲೇಶ್ವರ, ಭೂ ಕೈಲಾಸ, ಭಕ್ತ ಕನಕದಾಸ ಹೀಗೆ ಸಾಲು ಸಾಲಾಗಿ 200 ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ ಕನ್ನಡದ ಏಕೈಕ ಕಲಾವಿದರಾಗಿದ್ದಾರೆ.
ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆಯ ಜೊತೆ ಸಂಗೀತಗಾರ ಕೂಡ ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. 1983ರಲ್ಲಿ ಪದ್ಮಭೂಷಣ ಮತ್ತು 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದ ಏಕೈಕ ನಾಯಕ ನಟರು ಇವರು. ಜುಲೈ 30, 2000ರಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿದನು. ವೀರಪ್ಪನ್ ಭಯೋತ್ಪಾದನಾ ವಿರೋಧಿ ಕಾನೂನಡಿಯಲ್ಲಿ ಜೈಲಿನಲ್ಲಿ ಇರಿಸಲಾಗಿದ್ದ ತನ್ನ ಗ್ಯಾಂಗ್ ಸದಸ್ಯರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದನು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಟ್ಟು 108 ದಿನಗಳ ಸೆರೆವಾಸದ ನಂತರ ರಾಜ್ಕುಮಾರ್ ಅವರನ್ನು ನವೆಂಬರ್ 15, 2000ರಂದು ಯಾವುದೇ ಹಾನಿಯಾಗದಂತೆ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಶಬ್ದವೇದಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು 8/2/1976ರಂದು ಮೈಸೂರು ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು 12 ಏಪ್ರಿಲ್ 2006ರಂದು ಹೃದಯಾಘಾತದಿಂದ ನಿಧನರಾಗುತ್ತಾರೆ. ಇದುವೇ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಚರಿತ್ರೆಯಾಗಿದೆ. ಮತ್ತೆ ಮುಂದಿನ ವೇಳೆಗೆ ಸಿಗೋಣ. ನಮಸ್ಕಾರ.